ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ. ಯಾರು ನೀವು? ನಾನು ಸರ್ ಶಂಕರಮೂರ್ತಿ. ಓ, ಶಂಕರಮೂರ್ತಿಗಳಾ? ಮಾವ, ನೀವೇನಿಲ್ಲಿ? ಎಲೆಕ್ಷನ್ ಅನೌನ್ಸ್ ಆಯ್ತಲ್ಲ ಸರ್, ಆಗಸ್ಟ್ 29ನೇ ತಾರೀಕು. ಇವರೆಲ್ಲ ನನ್ನ ಫಾಲೋಯರ್ಸು, ನಮ್ಮ ಭಜನಾ ಮಂಡಳಿದವರು. ಇವ್ರು ಓಟೆಲ್ಲ ನಿಮ್ಮ ಪಕ್ಷಕ್ಕೆ. ಇವರು ಹೋಟೆಲ್ ರಾಮಣ್ಣವರು ಅಂತ ಶಾನೆ ಫೇಮಸ್ಸು ನಮ್ಮ ಏರಿಯಾದಲ್ಲಿ. ಇವರು ಉದ್ದಿನೋಡೆ ಮಾಡೋಂಗೆ ಇನ್ಯಾರೂ ಮಾಡೋದಿಲ್ಲ. ಆದರೆ ಈ ನಡುವೆ ಉದ್ದಿನೋಡೆ ಸೈಜು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇಲ್ಲದೆ ಹೋದರೆ ಇವರೇ ಕ್ಯಾಂಡಿಡೇಟು. ಇವ್ರು ಹೋಟ್ಲಿಗೆ ಬಂದವ್ರಿಗೆಲ್ಲರಿಗೂ ನೀವು ಶಿವಕೃಷ್ಣ ದೇಸಾಯಿ ಪಕ್ಷಕ್ಕೆ ಓಟ್ ಕೊಡಬೇಕು, ಲಾಟಿನ ಗುರ್ತಿಗೆ ನಿಮ್ಮ ಓಟು ಅಂತ ಎಲ್ರಿಗೂ ಹೇಳ್ತಾ ಇರ್ತಾರೆ. ಬಹಳ ಸಂತೋಷ. ಇವರು ಚೌಡಪ್ಪ ಸ್ವಾಮಿ ಅಂತ ಕಾಟನ್ ಸೀರೆ ನೇಯ್ತಾರೆ. ಇವ್ರದ್ದೊಂದು ಸಂಘ ಇದೆ. ಇಷ್ಟು ದಿವಸ ಇವರು ಬಿಂಗ ಅವ್ರ ಪಕ್ಷದಲ್ಲಿದ್ದರು. ನಾನು ಇವರಿಗೆ ರಾಜಕೀಯ ಮನದಟ್ಟು ಮಾಡಿ ನಮ್ಮ ಪಾರ್ಟಿ ಕರ್ಕೊಂಡ್ಬಂದಿದ್ದೀನಿ. ಇವರು ಪುಟ್ಟಸ್ವಾಮಿ ಅಂತ. ಮೂರ್ತಿಗಳೇ, ನಮ್ಮ ಪಕ್ಷದ ಮುಖಂಡರೆಲ್ಲ ಒಳಗಡೆ ಕಾಯ್ತಾ ಇದ್ದಾರೆ. ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಇವ್ರನ್ನೆಲ್ಲ ಕರ್ಕೊಂಡು ನಾಳೆ ಬರೋಕ್ಕಾಗತ್ತಾ ನಿಮಗೆ? ಒಂದೇ ಒಂದು ಮಾತು ಸರ್, ಸಾರಾಂಶ ಹೇಳ್ಬಿಡ್ತೀನಿ ಅಷ್ಟೇ. ಟಿಕೆಟ್ ಹಂಚೋ ಮೀಟಿಂಗ್ ಮಾಡ್ತಿದ್ದೀರಂತೆ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಮಾತು ಕೇಳಬೇಕು. ಮಾವ, ಇದೇನು ಹಠ ನಿಮ್ಮದು? ನಿವೇದಿತಾ, ಮಾತಾಡಲಿ ಬಿಡು. ಹೇಳಿ ಶಂಕರಮೂರ್ತಿ ಅವರೇ. ಏನಿಲ್ಲ, ನೀವು ಪಾರ್ವತಿಪುರದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ಅದಿನ್ನೂ ನಿರ್ಧಾರ ಆಗಿಲ್ಲ. ಯಾಕೆ ಹೇಳಿ? ಇವರೆಲ್ಲ ಸೇರಿ ಪಾರ್ವತಿಪುರದಿಂದ ನನ್ನನ್ನೇ ನಿಂತ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಒಬ್ಬೊಬ್ಬರ ಕೈಲೂ 5,000, 10,000, 20,000 ಓಟಿದೆ. ಸುಮ್ಮನೆ ನಾಮಿನೇಷನ್ ಹಾಕ್ಬಿಟ್ಟು ಮನೇಲಿ ಕೂತ್ಬಿಟ್ರೆ ಸಾಕು, ಗೆದ್ದು ಬಿಡ್ತೀನಿ. ಅದಕ್ಕೆ ನೀವು ಪಾರ್ವತಿಪುರದಿಂದ ನನಗೇ ಟಿಕೆಟ್ ಕೊಡಬೇಕು. ಅರ್ಜಿ ತಂದಿದ್ದೀನಿ, ತಗೊಳ್ಳಿ. ನಾಳೆಯಿಂದ ಕ್ಯಾನ್ವಾಸ್ ಶುರು ಮಾಡ್ಕೊಳ್ಳ. ಮಾವ, ನೀವು ಎಲೆಕ್ಷನ್ಗೆ ನಿಂತರೆ ದುಡ್ಡಿಗೇನು ಮಾಡ್ತೀರಿ? ಇವರೆಲ್ಲ ಸೇರಿ ಫಂಡ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 50 ಲಕ್ಷಕ್ಕೇನು ಕಮ್ಮಿ ಇಲ್ಲ. ಕ್ಯಾನ್ವಾಸ್ ಶುರು ಮಾಡ್ಕೊಳ್ಳ. ಮಾವ, ನಾವು ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಬೇಕಲ್ವಾ? ಇವಾಗ ನೀವು ಹೊರಡಿ. ನೋಡಿ ಶಂಕರಮೂರ್ತಿಗಳೇ, ನೀವೆಲ್ಲ ಕೊಡ್ತಿರಲ್ಲ ಅರ್ಜಿಗಳು, ಅದನ್ನೆಲ್ಲ ಒಂದು ಸಭೆಯಲ್ಲಿ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗತ್ತೆ. ನಮ್ಮ ವಿರುದ್ಧವಾಗಿ ಯಾರು ನಿಲ್ತಾರೆ ಆಪೋಸಿಟ್ ಪಾರ್ಟಿಯಿಂದ, ಆ ಕ್ಯಾಂಡಿಡೇಟ್ಸ್ ಯಾರು, ಅವ್ರ ಸ್ಟ್ರೆಂತ್ ಏನು, ಅವ್ರ ಕಮ್ಯುನಿಟಿ ಏನು, ಅದೆಲ್ಲ ನಾವು ನೋಡಬೇಕಲ್ವಾ? ಅದೆಲ್ಲ ನೋಡಿದ ಮೇಲೆ ನಮ್ಮ ಕ್ಯಾಂಡಿಡೇಟ್ಸ್ ಯಾರು ಅಂತ ಒಂದು ಲಿಸ್ಟ್ ಮಾಡಿ ಹೈಕಮಾಂಡ್ಗೆ ಕಳಿಸ್ತೀವಿ. ಅವರೊಂದು ತೀರ್ಮಾನ ತಗೋತಾರೆ. ಆಮೇಲೆ ಮುಂದಿನ ಮಾತು ನೋಡಿ. ಇದಕ್ಕೆಲ್ಲ ಏನಿಲ್ಲ ಅಂದರೂ 4 ದಿವಸ ಟೈಮ್ ಬೇಕು ನನಗೆ. ಹಾಗಾದರೆ ಈಗ ಹೇಳೋಕ್ಕಾಗೋದೇ ಇಲ್ವಾ? ಖಂಡಿತ ಆಗೋದಿಲ್ಲ ಶಂಕರಮೂರ್ತಿಗಳೇ. ಸರಿ, ಒಂದು 500 ರೂಪಾಯಿ ಕೊಡಿ. ಹಾಂ, ಇವರಿಗೆಲ್ಲ ಕಾಫಿ ಕೊಡಿಸ್ಬೇಕಲ್ಲ. ಶಿವಕೃಷ್ಣ ದೇಸಾಯಿಗೆ, ಶಿವಕೃಷ್ಣ ದೇಸಾಯಿಗೆ, ಶಿವಕೃಷ್ಣ ದೇಸಾಯಿಗೆ. ಏನ್ ಮಾವ ನೀವು ಇಲ್ಲಿ ಬಂದು ದುಡ್ಡು ಕೇಳ್ತಿರಲ್ಲ? ಚೀಪ್ ಅನ್ಸುತ್ತೆ. ಏನ್ ಚೀಪ್ ನಿವೇದಿತಾ? ಕ್ಯಾಂಡಿಡೇಟ್ ಆಗೋನು ನಾನು. ಬಿಂಗ ಅವ್ರ ಪಾರ್ಟಿಲಿ ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ 10 ಕೋಟಿ ಕೊಡ್ತಾರಂತೆ. ನಾನು 500 ರೂಪಾಯಿ ಕೇಳಿದ್ರೆ ಹೆಂಗೆ ಆಡ್ತೀಯಲ್ಲ ನೀನು? ವಿಶಾಲವಾದ ಹೃದಯ ಇರಬೇಕು. ನಮಸ್ಕಾರ. 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 ಏನು ಅಷ್ಟೊಂದು ಕುತೂಹಲದಿಂದ ಟಿ ವಿ ನೋಡ್ತಾ ಇದ್ದೀರಿ ಎಲ್ಲರೂ? ಮುಂದಿನ ತಿಂಗಳು 29ಕ್ಕೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು ಸರ್. ಬಿಂಗಾ ಪಕ್ಷದವರು 50 ಜನ ಕ್ಯಾಂಡಿಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅದರ ಲಿಸ್ಟ್ ಬರ್ತಾ ಇತ್ತು ಸರ್.
ನೋಡ್ತಾ ಇದ್ವಿ. ಓ, ಕಾರ್ಯಕ್ರಮ ಮುಗ್ದೇ ಹೋಯ್ತು. ಹೌದು. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಯಾರು ಎಲ್ಲೆಲ್ಲಿಂದ ನಿಲ್ತಾ ಇದ್ದಾರಂತೆ? ಸರ್, ಬಿಂಗ ಅವರು ದೇವಸಾಗರದಲ್ಲಿ ನಿಲ್ತಾರಂತೆ ಸರ್. ಅದು ಗೊತ್ತಿದ್ದಿದ್ದೆ. ಅವ್ರು ಬೇರೆ ಇನ್ನೆಲ್ಲಿಂದ ನಿಲ್ತಾರೆ? ಮುಂದೆ ಸರ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಯಾರನ್ನ ಅನೌನ್ಸ್ ಮಾಡಿದ್ದಾರೆ ಗೊತ್ತಾ ಸರ್? ಹೇಮಗಿರಿಗೆ. ನಮಗೆಲ್ಲ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ನಿಮ್ಮ ಸೊಸೆ ಮೃಣಾಲಿನಿ ಅವ್ರನ್ನ ಹಾಕಿದ್ದಾರೆ ಸರ್ ನಿಮ್ಮ ವಿರುದ್ಧ. ಅದಕ್ಕೆ ಸಿದ್ಧಾಂತ್ ಅವರು ಆಗ್ಲಿಂದ ಅಪ್ಸೆಟ್ ಆಗಿ ನಿಂತಿದ್ದಾರೆ. ಅಪ್ಸೆಟ್ ಆಗದೆ ಇನ್ನೇನು ಮಾಡ್ಲಪ್ಪ? ಅಮ್ಮ ಎಷ್ಟು ಸಲ ಹೇಳಿದ್ರು ಮೃಣಾಲಿನ ಮದುವೆ ಆಗೋದು ಬೇಡ ಅಂತ, ಆದರೂ ನಾನು ಮದುವೆ ಆದೆ. ಸ್ವಲ್ಪನಾದರೂ ರೆಸ್ಪೆಕ್ಟ್ ಬೇಡವಾ ಅವ್ರಿಗೆ, ಈ ಮನೆಗೆ? ನೋಡು, ಮೃಣಾಲಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಅವಳು ಒಳ್ಳೆ ಹುಡುಗಿ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆಯಿಂದ ವರ್ತಿಸೋದಾ? ನಿಮ್ಮನ್ನು ಧಿಕ್ಕರಿಸೋದಾ ಹೀಗೆ? ನೋಡು, ಬಂದವರೆದುರು ಇಂಥ ಮಾತು ಸಾಕು, ಮರ್ಯಾದೆ ಹೋಗುತ್ತಲ್ವಾ? ನೀನು ಹೊರಡು. ಆ ಮೃಣಾಲಿನಿ ನಿಮ್ಮ ಎದುರಿಗೆ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರಲ್ಲ, ಆಗ 5 ಕೋಟಿ ಜನರ ಮುಂದೆ ಮರ್ಯಾದೆ ಹೋಗ್ಲಿಲ್ವಾ? ಸಿದ್ಧಾಂತ್, ಸಾರಿಪ್ಪ. ಸಿದ್ಧಾಂತ್ ಈ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಸರ್, ಪಾಪ ಅವ್ರ ಮನಸ್ಸಿಗೂ ನೋವಾಗಿದೆ ಸರ್. ಸೊಸೆಯಾಗಿ ಮಾವನ ಎದುರಿಗೆ ಹೀಗೆ ಎಲೆಕ್ಷನಲ್ಲಿ ನಿಂತಿದ್ದಾರಲ್ಲ ಅಂತ. ಮೃಣಾಲಿನಿ ಅವ್ರ ಮೇಲೆ ಈ ರೀತಿ ಒತ್ತಡ ಬಂದಿರುತ್ತೆ. ಇದು ಅವರಾಗೆ ತಗೊಂಡಿರೋ ನಿರ್ಧಾರ ಆಗಿರಲ್ಲ. ಬಿಂಗ ಅವ್ರ ಬಗ್ಗೆ ಎಲ್ರಿಗಿಂತ ಚೆನ್ನಾಗಿ ನನಗೆ ಗೊತ್ತು. ದೇವಾನಂದ ಸ್ವಾಮಿ ಅವ್ರನ್ನ ನನ್ನ ವಿರುದ್ಧ ನಿಲ್ಸೋಕ್ಕೆ ಪ್ರಯತ್ನ ಪಡಲಿಲ್ವಾ? ಈಗ ಮೃಣಾಲಿನಿ ಅವ್ರನ್ನ ಅವ್ರ ಮಾವನ ವಿರುದ್ಧ ನಿಲ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪಾಪ, ಇದರಲ್ಲಿ ಮೃಣಾಲಿನಿ ಅವ್ರದ್ದು ಏನೂ ತಪ್ಪಿರೋದಿಲ್ಲ. ಈಗ ನೋಡಿ, ಸಿದ್ಧಾಂತ್ ಅವರು ಮೃಣಾಲಿನಿ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗಾಯಿತು. ಈ ಬಿಂಗ ಅವ್ರು ಯಾವಾಗಲೂ ಹೀಗೆ, ಮನೇಲಿ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗದೇ ಇರೋ ಹಾಗೆ ಮಾಡಿಬಿಡ್ತಾರೆ. ಸರ್, ನಂದೊಂದು ವಿಜ್ಞಾಪನೆ. ಏನು ರಾಧಾಕೃಷ್ಣ? ಸರ್, ಇವಾಗ ಬಿಂಗ ಅವ್ರನ್ನ SK ಬಿಂಗ ಅನ್ನೋ ಬದಲು MM ಬಿಂಗ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಸರ್? ಏನು MM ಬಿಂಗ ಅಂದರೆ? ಸರ್, MM ಬಿಂಗ ಅಂದರೆ ಮನೆ ಮುರುಕ ಬಿಂಗ, MM ಬಿಂಗ ಅಂತ ಸರ್. ಸರ್, ಈ ಬಿಂಗ ವಿರುದ್ಧ ನಮ್ಮ ಪಕ್ಷದಿಂದ ಯಾರನ್ನ ಕ್ಯಾಂಡಿಡೇಟ್ ಆಗಿ ಹಾಕಬೇಕು ಸರ್? ಅದರಲ್ಲಿ ಯೋಚನೆ ಮಾಡೋದೇನಿದೆ? ಆನಂದರಾಜ್ ನಂದಿಪುರ್ ಅವರು ಅಲ್ವಾ ಸರ್? ಆನಂದರಾಜ್ ನಂದೀಪುರ್ ಅವ್ರಿಗೆ ಅಲ್ಲಿಂದ ಕಂಟೆಸ್ಟ್ ಮಾಡಿ ಭಿಂಗ ಅವ್ರನ್ನ ಸೋಲಿಸೋದಕ್ಕೆ ಇಂಟ್ರೆಸ್ಟ್ ಇದೆ. ಆದರೆ ನಾವೆಲ್ಲ ಸೇರಿ ಬೇಡ ಅಂತ ಹೇಳಿದ್ದೀವಿ. ಯಾಕೆ ಸರ್? ಆನಂದರಾಜ್ ನಂದಿಪುರ್ ಸರ್ ಈಗ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರು ಇಲ್ಲಿ ಎಲೆಕ್ಷನ್ಗೆ ನಿಂತು ಅಕಸ್ಮಾತ್ ಅವರು ಸೋತರು ಅಂದರೆ ತುಂಬ ಅವಮಾನ ಆಗುತ್ತೆ. ಸರಿ, ಅವರು ಗೆಲ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಆಗ ಅವರು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬರಬೇಕಾಗತ್ತೆ. ಆಗ ನಮ್ಮ ಹತ್ರದವರು ಕೇಂದ್ರದಲ್ಲಿ ಯಾವ ಮಂತ್ರಿಗಳು ಇರೋದಿಲ್ಲ. ಜೊತೆಗೆ ಇನ್ನೊಂದು ವಿಷಯ, ಇದನ್ನ ಹೇಳ್ಬಹುದೋ ಹೇಳ್ಬಾರ್ದೋ ನನಗೆ ಗೊತ್ತಿಲ್ಲ. ಕೇಂದ್ರದಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ರಾಯ್ ಅವರು ಮತ್ತು ಬಿಂಗ ಅವರು ತುಂಬ ಕ್ಲೋಸ್ ಆಗಿದ್ದಾರೆ. ಈ ಸಮಯದಲ್ಲಿ ಆನಂದರಾಜ್ ನಂದಿಪುರ್ ಸರ್ ಅಲ್ಲಿ ಮಿನಿಸ್ಟರ್ ಆಗಿರೋದು ತುಂಬ ಮುಖ್ಯ. ಆದ್ದರಿಂದ ಈ ಸಲ ಇಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಡಿ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಪಿಸಿದ್ದೀವಿ. ಸರ್, ಈ 4 ಜನನ ನಾವು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಸರ್. ಚಾಬ್ರಿ ಅವರು, ಬಿಂಗ ಅವರು, ಮುನಿಯಪ್ಪ, ಪರಮಾನಂದ ಗೌಡರು ಸರ್. ಹೌದು ಸರ್, ಈ 4 ಜನಗಳನ್ನ ನಾವು ಸೋಲಿಸಿದ್ದೆ ಆದರೆ ರಾಜ್ಯದಲ್ಲಿ ಜನ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿಬಿಡ್ತಾರೆ ಸರ್. ಸರ್, ನಂದೊಂದು ಮಾತು ಸರ್, ನೀವೇ ಅಲ್ಲಿ ನಿಂತುಬಿಡಿ ಸರ್. ದೇವಸಾಗರದಲ್ಲಿ ನೀವೇ ಕ್ಯಾಂಡಿಡೇಟ್ ಆದರೆ ಚೆನ್ನಾಗಿರುತ್ತೆ ಸರ್.
ಅಲ್ಲ ಮುಕುಂದೇಗೌಡ್ರೆ, ನನ್ನ ಕ್ಷೇತ್ರ ಹೇಮಗಿರಿ ಬಿಟ್ಟು ದೇವಸಾಗರಿಂದ ನಾನು ಸ್ಪರ್ಧಿಸೋಕ್ಕಾಗತ್ತಾ? ಸರ್, ಅಲ್ಲೂ ನಿಂತ್ಕೊಳ್ಳಿ ಇಲ್ಲೂ ನಿಂತ್ಕೊಳ್ಳಿ ಸರ್. ಛೇ ಹಾಗೆಲ್ಲ ಮಾಡಬಾರ್ದು. ಪಕ್ಷದ ಮುಖ್ಯಸ್ಥನಾಗಿ ನಾನು ಎರಡೆರಡು ಕಡೆಯಿಂದ ಸ್ಪರ್ಧಿಸಿದ್ರೆ ಜನಕ್ಕೆ ಸಂದೇಹ ಬರುತ್ತೆ, ಇವ್ರಿಗೆ ಸೋಲೋ ಭೀತಿ ಇದೆ, ಅದಕ್ಕೋಸ್ಕರ ಎರಡು ಕಡೆಯಿಂದ ಸ್ಪರ್ಧಿಸ್ತಾ ಇದ್ದಾನೆ ಅಂತ. ಹಾಗಾಗಿ ನಾವು ಎರಡೆರಡು ಕಡೆಯಿಂದ ಸ್ಪರ್ಧಿಸಬಾರ್ದು. ಭಿಂಗ ಅವ್ರ ವಿರುದ್ಧ ಯಾರು ಸ್ಪರ್ಧಿಸಬೇಕು ಅನ್ನೋದ್ರ ಬಗ್ಗೆ ನನಗೊಂದು ಯೋಚನೆ ಬರ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಹೇಳಿ? ಯಾರನ್ನು ನಿಲ್ಲಿಸೋಣ ಅಂತ ಸರ್? ಭಿಂಗ ಅವ್ರ ವಿರುದ್ಧವಾಗಿ ರಾಜಾನಂದ ಸ್ವಾಮಿಯವರ ಮಿಸಸ್ ಶರಾವತಿ ಅವ್ರನ್ನ ಯಾಕೆ ನಿಲ್ಲಿಸಬಾರ್ದು? ಶರಾವತಿ ಅವ್ರನ್ನ? ಹೌದು, ಶರಾವತಿ ಅವ್ರನ್ನೇ. ಶರಾವತಿಯವರು ನಮ್ಮ ರಾಜ್ಯದ ಎಲ್ಲ ವರ್ಗದ ಜನರ ಗೌರವ ಸಂಪಾದಿಸ್ಕೊಂಡಿದ್ದಾರೆ, ಗೌರವ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥವ್ರು ನಮ್ಮ ಪಕ್ಷದಿಂದ ಸ್ಪರ್ಧಿಸಿದ್ರೆ ನಮ್ಮ ಪಕ್ಷದ ಘನತೆ ಹೆಚ್ಚುತ್ತೆ. ಒಂದು ಕಡೆ ಭಿಂಗ ಅವರು ದುಷ್ಟಶಕ್ತಿಗಳ ಪ್ರತೀಕ, ಇನ್ನೊಂದು ಕಡೆ ಶರಾವತಿಯವರು ಶಿಷ್ಟಶಕ್ತಿಗಳ ಪ್ರತೀಕ. ಹಾಗಾಗಿ ಅವ್ರನ್ನೇ ನಿಲ್ಲಿಸೋಣ ಚುನಾವಣೆಗೆ. ಏನಂತೀರಿ? ಒಂದು ನಿಮಿಷ ಇರಿ, ಶರಾವತಿ ಅವರನ್ನ ಒಪ್ಪಿಲ್ಲ. ಕರೆಕ್ಟು ಸರ್. ಜೊತೆಗೆ ಅವ್ರ ಕಮ್ಯುನಿಟಿಯವ್ರದ್ದು 14% ಓಟ್ ಇದೆ ಸರ್. ಅದೆಲ್ಲ ನಮ್ಮ ಪಕ್ಷದ ಬುಟ್ಟಿಗೆ ಬಂದು ಬೀಳುತ್ತೆ ಸರ್. ಮುಕುಂದೇಗೌಡ್ರೆ, ತಾವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಈ ಥರ ಕಮ್ಯುನಿಟಿ ವೋಟ್ಸ್ ಬಗ್ಗೆ ನಾವು ಯಾವತ್ತೂ ಮಾತಾಡಬಾರ್ದು. ನಾವು ಅದನ್ನು ಮೀರಬೇಕು. ಶರಾವತಿಯವರು ಒಳ್ಳೆ ಕ್ಯಾಂಡಿಡೇಟು, ತಾತ್ವಿಕ ಆಧಾರದ ಮೇಲೆ ನಾವು ಓಟ್ಗಳು ಕೇಳೋಣ. ಆದರೆ ಶರಾವತಿಯವ್ರನ್ನ ಒಪ್ಪಿಸೋ ಜವಾಬ್ದಾರಿ ನಿವೇದಿತಾದು. ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಸರ್. ಆದರೆ ದೇವಿಯಾನಿಯವರು ಇದಕ್ಕೆ ಅಡ್ಡ ಬರ್ಬೋದು ಅನ್ನೋ ಆತಂಕ ಇದೆ ಸರ್. ಮೇಡಮ್, ದೇವಯಾನಿಯವರು ಏನು ಬೇಕಾದರೂ ಮಾಡ್ಕೊಳ್ಳಿ, ಶರಾವತಿ ಅವ್ರನ್ನ ಒಪ್ಸೋ ಜವಾಬ್ದಾರಿ 200% ನಿಮ್ಮದು. ಅದಾಯಿತು. ಇನ್ನು ಸುಡುಕೊಪ್ಪ ಕ್ಷೇತ್ರದಿಂದ ಮುನಿಯಪ್ಪನವ್ರು ಸ್ಪರ್ಧಿಸ್ತಾರೆ. ಅಲ್ಲಿನ ನಮ್ಮ ರೆಗ್ಯುಲರ್ ಕ್ಯಾಂಡಿಡೇಟ್ ಶಶಿಧರ್ ನಾಯಕ್ ಅವರು. ನಾಯಕ್ ಅವರೇ, ನಿಮಗೆ ನಮ್ಮ ಪಕ್ಷದಿಂದ ಯಾವ ಸಪೋರ್ಟ್ ಬೇಕಾದರೂ ಸಿಗುತ್ತೆ. ನೀವು ಮುನಿಯಪ್ಪನವ್ರು ಸೋಲಿಸಬೇಕು ಚುನಾವಣೆಯಲ್ಲಿ. 200% ಸೋಲಿಸ್ತೀನಿ ಸರ್. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಾರ್ದು ಸರ್. ನನಗೆ ಸ್ವಲ್ಪ ಅನುಮಾನ ಇದೆ. ಏನು ಅನುಮಾನ ಮುಕುಂದ್ಗೌಡ್ರೆ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಸರ್. ನನಗೆ ಯಾರ ಮನಸ್ಸನ್ನು ನೋಯಿಸೋದು ಇಷ್ಟ ಇಲ್ಲ. ಆದರೆ ಪಕ್ಷಕ್ಕೆ ದ್ರೋಹ ಮಾಡೋರನ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಏನು ಗೌಡ್ರೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಅಂದರೆ ಈಗ ಯಾರು ದ್ರೋಹ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ನೀವೇ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇರೋರು. ಮುನಿಯಪ್ಪನವ್ರ ಜೊತೆಲಿ ನೀವು ಶಾಮೀಲಾಗಿದ್ದೀರಿ. ಮುಕುಂದೇಗೌಡ್ರೆ, ರೀ ಸುಳ್ಳು ಬೊಗಳ್ಬೇಡ್ರಿ. ನಾನಲ್ಲ ರೀ ಸುಳ್ಳು ಬೊಗಳ್ತಾ ಇರೋರು, ನೀವು. ಸರ್, ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸರ್. ನಿನ್ನೆ ರಾತ್ರಿ ಈ ಮನುಷ್ಯ ಮುನಿಯಪ್ಪನವ್ರ ಮನೆಗೆ ಹೋಗಿದ್ನೋ ಇಲ್ವೋ ಕೇಳಿ. ಮುನಿಯಪ್ಪನವ್ರ ಮನೆಗೆ ಹೋಗಿರ್ಬೋದ್ರಿ. ಮುನಿಯಪ್ಪನವರು ನಮ್ಮೂರ ಮಂತ್ರಿ, ಅಲ್ಲಿ ಬೇಕಾದಷ್ಟು ಕೆಲಸಗಳಿರುತ್ತವೆ, ಅದಕ್ಕೆ ಹೋಗಿದ್ದೆ. ಏನು ತಪ್ಪು? ರೇ ಮುಕುಂದೇಗೌಡ್ರೆ, ಕೈ ಮುಗಿತೀನಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಶಶಿಧರ್ ನಾಯ್ಕ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವಿಬ್ಬರು ನಮ್ಮ ಪಕ್ಷದ ಹಿರಿಯ ಮುಖಂಡರು, ಹೀಗೆ ಜಗಳ ಆಡ್ತಾ ನಿಂತ್ಕೋಬಾರ್ದು. ಸಮಾಧಾನ ಮಾಡ್ಕೊಳ್ಳಿ. ಸರಿ ಸರ್, ನಾನು ಮುನಿಯಪ್ಪನವ್ರ ಮನೆಗೆ ಹೋಗಿದ್ದೆ ಪಕ್ಷದ್ರೋಹಿ ಚಟುವಟಿಕೆ ಅಂತ ಹೇಳ್ಬೋದಾ ಮುಕುಂದೇಗೌಡ್ರೆ? ನಾನು ಮುನಿಯಪ್ಪನವ್ರ ಮನೆಗೆ ಹೋಗೋದನ್ನು ಪಕ್ಷದ್ರೋಹದ ಕೆಲಸ ಅಂತ ಹೇಳ್ತಾ ಇಲ್ಲ. ಆದರೆ ಇವರು ಅಲ್ಲಿ ಹೋಗಿ ಏನು ಡೀಲ್ ಮಾಡಿದ್ದಾರೆ ಅಂತ ಕೇಳಿ ಸರ್. ಬೇಕಾದ್ರೆ ನಾನು ಸಾಬೀತು ಮಾಡ್ತೀನಿ. ಅಕಸ್ಮಾತಾಗಿ ನಾನು ಹೇಳೋದೇನಾದರೂ ಸುಳ್ಳಾದರೆ ಈ ಕ್ಷಣದಲ್ಲಿ ನಾನು ರಾಜಕೀಯದಿಂದಲೇ ನಿವೃತ್ತನಾಗ್ಬಿಡ್ತೀನಿ ಸರ್. ಮುಕುಂದೇಗೌಡ್ರೆ, ಅಷ್ಟೊಂದು ಅವಶ್ಯ ಪಡಬಾರ್ದು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೀವು. ಶಶಿಧರ್ ನಾಯ್ಕ್, ಸಮಾಧಾನ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ.
ನೋಡಿ, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಇಂಥ ಅನೇಕ ಸಂದರ್ಭಗಳು ಬರುತ್ತೆ. ಅದನ್ನೆಲ್ಲ ಸಮಾಧಾನವಾಗಿ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಶಶಿಧರ್ ನಾಯ್ಕ ಅವರೇ, ಈಗ ಅವ್ರೇನು ಹೇಳ್ತಾರೆ ಕೇಳಿ. ಹೇಳಿ ಗೌಡ್ರೆ. ನನಗೆ 2-3 ತಿಂಗಳಿಂದನೂ ಇವ್ರ ಮೇಲೆ ಡೌಟ್ ಇತ್ತು ಸರ್. ಇವರು ಆಗಾಗ ಹೋಗಿ ಗುಟ್ಟಾಗಿ ಮುನಿಯಪ್ಪನವ್ರನ್ನ ಭೇಟಿ ಆಗ್ತಾ ಇದ್ರು. ಮುನಿಯಪ್ಪನವ್ರ ಮನೆಯಲ್ಲಿ ಅಡುಗೆ ಮಾಡೋ ಹುಡುಗ ಸಿದ್ದರಾಜು ಅಂತ ಹೇಳಿ ನಮ್ಮೂರಿನವನು. ಅವನು ನನಗೆ ಎಲ್ಲ ಹೇಳಿದಾನೆ ಸರ್. ಏನ್ರಿ, ನನ್ನೇನು ಡಾಕು ಅನ್ಕೊಂಡಿದ್ದೀರಾ ನೀವು? ನನ್ನಿಂದ ಪತ್ತೆದಾರ ಬಿಡ್ತಾ ಇದ್ದಾರೆ ನೀವು? ಹೌದ್ರಿ, ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ರೆ ಪತ್ತೆದಾರಿಕೆಯನ್ನು ಮಾಡಬೇಕಾಗ್ತದೆ. ನೀವು ಅವ್ರ ಹತ್ರ ಏನು ಡೀಲ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಎಂಥ ಡೀಲು ಮಾಡ್ಕೊಂಡಿಲ್ಲ ನಾನು. ಮುಕುಂದೇಗೌಡ್ರೆ, ಮುನಿಯಪ್ಪನವರು ಅವ್ರ ಊರು ಮಿನಿಸ್ಟ್ರು, ಏನೋ ಕ್ಷೇತ್ರದ ಕೆಲಸ ಅಂತ ಹೋಗಿರಬಹುದು. ಅದನ್ನೇ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಿ ನೀವು? ನಾನು ದೊಡ್ಡದು ಮಾಡ್ತಾ ಇಲ್ಲ ಸರ್. ಈ ದೊಡ್ಡ ಮನುಷ್ಯ ಮುನಿಯಪ್ಪನವ್ರ ಮನೇಲಿ ಹೋಗಿ ಏನು ಡೀಲ್ ಮಾಡಿದ್ದಾನೆ ಅನ್ನೋಂಥದ್ದನ್ನು ಆ ಸಿದ್ದರಾಜು ಅನ್ನೋ ಅಡುಗೆ ಹುಡುಗ ಎಲ್ಲ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾನೆ. ಇವರು ಮುನಿಯಪ್ಪನ ವಿರುದ್ಧ ಎಲೆಕ್ಷನ್ ನಿಂತ್ಕೊಳ್ಳೋದಂತೆ. ಎಲೆಕ್ಷನ್ಗೆ ಇನ್ನೊಂದು ವಾರ ಇದೆ, 8 ದಿನ ಇದೆ ಅನ್ಬೇಕಾದ್ರೆ ಆ ನಾಮಿನೇಷನ್ನ ವಾಪಸ್ ತಗೊಳ್ಳೋದಂತೆ. ಆಮೇಲೆ ಅವ್ರ ಹತ್ರ 3 ಕೋಟಿ ರೂಪಾಯಿ ದುಡ್ಡು ತಗೊಳ್ಳೋದಂತೆ. ಅದಾದಮೇಲೆ ಇವ್ರನ್ನ ಮುನಿಯಪ್ಪ MLC ಮಾಡೋದಂತೆ. ನೋಡಿ ಸರ್, ಇದು ಸಿದ್ದರಾಜು ಮೊಬೈಲು. ಆತ ಏನು ರೆಕಾರ್ಡ್ ಮಾಡಿದ್ದಾನೆ, ಇವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನೆಲ್ಲ ಇದರೊಳಗೆ ದಯವಿಟ್ಟು ಕೇಳಿ. ಮುನಿಯಪ್ಪಣ್ಣ, ನೀನೇನು ಯೋಚನೆ ಮಾಡಬೇಡ. ನಾನು ಈ ಸಾರಿ ಟಿಕೆಟ್ ತಗೊಂಡು ಎಲೆಕ್ಷನ್ಗೆ ನಿಲ್ತೀನಿ. ಎಲೆಕ್ಷನ್ನು 8 ದಿನ ಬಾಕಿ ಇದೆ ಅನ್ನುವಾಗ ಎಲೆಕ್ಷನ್ನಿಂದ ರಿಟೈರ್ಡ್ ಆಗ್ತೀನಿ. ಆಮೇಲೆ ಎಲ್ಲರೂ ನಿಂಗೆ ಓಟ್ ಕೊಡಬೇಕು ಅಂತ ಪಾಂಪ್ಲೆಟ್ ಕೂಡ ಹಾಕಿಸ್ತೀನಿ. ನೀನು 90,000 ಲೀಡಲ್ಲಿ ಗೆಲ್ತೀಯ. ಅಷ್ಟು ಮಾಡಿ ನಾಯಕ್, ನೀನು ರಿಟೈರ್ಡ್ ಆಗಿದ್ದ ದಿವಸ 3 ಕೋಟಿ ಕೊಡ್ತೀನಿ, ತಗೊಂಡೋಗು. ಆಮೇಲೆ ನಿನ್ನ MLC ಮಾಡ್ತೀನಿ. ಕೇಳಿದ್ರಾ ಸರ್? ಛೇ ಛೇ ಛೇ, ಏನು ಶಶಿಧರ್ ನಾಯ್ಕ ಇದೆಲ್ಲ? ಸರ್, ಇವ್ರನ್ನ ನಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಸರ್. ಹೌದು ಸರ್, ಮಾಡಲೇಬೇಕು ಅವ್ರನ್ನ. ಉಚ್ಚಾಟನೆ ಮಾಡ್ತೀರೇನ್ರಿ? ಉಚ್ಚಾಟನೆ ಮಾಡ್ತೀರೇನ್ರಿ? ಮಾಡಿ. ಉಚ್ಚಾಟಿಸ್ತೀರೇನ್ರಿ? ಉಚ್ಚಾಟಿಸ್ತೀರಾ ಸರ್? ಉಚ್ಚಾಟಿಸಿ. ನನಗೂ ಸಾಕಾಗೋಗಿದೆ. ಆದರ್ಶ ಅನ್ಕೊಂಡು ಚುನಾವಣೆ ಗೆಲ್ಲು ಅಂತೀರಿ. ದುಡ್ಡಿಲ್ಲ, ಕಾಸಿಲ್ಲ. ನನಗೂ ಸಾಕಾಗೋಗಿದೆ. ಬರ್ತೀನಿ. ಐದು ವರ್ಷದಿಂದ ಪಕ್ಷದಲ್ಲಿದ್ದೀನಿ ನಾನು. ದುಡ್ಡಿಲ್ಲ, ಹೋಗ್ಲಿ, ಗೌರವನಾದ್ರೂ ಬೇಡವಾ? ಪಕ್ಷದಲ್ಲಿ ಒಂದು ಪದಾಧಿಕಾರನೂ ಮಾಡಲಿಲ್ಲ ಇವರು. ಹಿಂದೆ ನಿಮ್ಮನ್ನು ಮಂತ್ರಿ ಮಾಡಿದ್ರಲ್ಲ, ತೆಗೆದಾಕ್ಬಿಟ್ರಲ್ಲ ಅದನ್ನೂ. ನಿಮ್ಮ ಮೇಲೆ ಆಪಾದನೆ ಇರುವಾಗ ನಾವು ಸುಮ್ಮನೆ ಇರಬೇಕಾಗಿತ್ತಾ? ಯಾರ ಮೇಲೆ ಆಪಾದನೆ ಇರಲ್ಲ? ನಾನು ಪಕ್ಷಕ್ಕೆ ಎಷ್ಟು ದುಡ್ದಿದ್ದೀನಿ? ನೀವು ಬೇಡ, ನಿಮ್ಮ ಪಕ್ಷನೂ ಬೇಡ. ನಾನು ಒಬ್ಬನೇ ಅಲ್ಲ, 40 ಜನ MLAಗಳು ನಿಮ್ಮ ಪಾರ್ಟಿ ಕಡೆಯ ಗಳಿಗೆಯಲ್ಲಿ ರಾಜೀನಾಮೆ ಕೊಡೋ ಹಾಗೆ ಏರ್ಪಾಡು ಮಾಡಿದ್ದೀವಿ ನಾವು. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ಈ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಪಕ್ಷದಿಂದ ನನ್ನನ್ನು ಉಚ್ಚಾಟನೆ ಮಾಡ್ತಿದ್ದೀರಾ? ಮಾಡ್ಕೊಳ್ಳಿ. ಇಷ್ಟು ದಿನ ನೀವು ನೀಡಿದ ಸಹಕಾರಕ್ಕೆ ನಮಸ್ಕಾರ. ಬರ್ತೀನಿ.